ನಮ್ಮೊಟ್ಟಿಗೆ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸಿ ಹೋಗೋಣ. ಸರ್, ಇವತ್ತು ಜನಾರ್ದನ್ ರೆಡ್ಡಿ ಅವರು ಮರಳಿ ಪಕ್ಷಕ್ಕೆ ಬಂದಿದ್ದಾರೆ. ಈ ಹಿಂದೆ ಕೂಡ ನೀವು ಕೂಡ ಪಕ್ಷಕ್ಕೆ ಸೇರಿಸೋಕ್ಕೆ ಸಾಕಷ್ಟು ಒಂದು ಹೈಕಮಾಂಡ್ ನಾಯಕರು ಕೂಡ ಮನವೊಲಿಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಭಾಳಷ್ಟು ಸಂತೋಷ ಆಗಿದೆ. ಜನಾರ್ದನ್ ರೆಡ್ಡಿ ಅವರು ಪುನಃ ಪಕ್ಷಕ್ಕೆ ಮರಳಿ ಅವ್ರ ಪಕ್ಷವನ್ನು ವಿಲೀನ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿ ಸ್ವಂತ ತವರು ಮನೆ ಇದ್ದಂತೆ. ಇವತ್ತು ಪೂರ್ಣ ಮುಂಚೆಯಿಂದ ಕೂಡ ಅವರು ಪಾರ್ಟಿ ಕಟ್ಟಿದಂಥ ಟೈಮಲ್ಲಿ ಹೊರಗಡೆ ಹೋಗೋಂಥ ಟೈಮಲ್ಲಿ ಸರ್ ನೋವಿತ್ತು. ಅವರು ಇವತ್ತು ಹೊರಗಡೆ ಹೋಗಿ ಪಕ್ಷವನ್ನು ಕಟ್ಟಿ ಒಬ್ಬ ಶಾಸಕನಾಗಿ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ. ನಮ್ಮ ಭಾಗದಲ್ಲಿ ಪಾಪ್ಯುಲರ್ ಲೀಡರ್, ಅವರು ವಿಶ್ವಾಸ ಇರೋಂಥ ಲೀಡರ್, ಅವರು ಬರೋದ್ರಿಂದ ಭಾಳಷ್ಟು ಶಕ್ತಿ ತುಂಬಂತ ಆಗಿದೆ. ಎಲ್ಲ ಮಧ್ಯ ಕರ್ನಾಟಕ ಭಾಗ, ಕರ್ನಾಟಕ ಭಾಗದಲ್ಲಿ ಒಂದು ಶಕ್ತಿ ಮತ್ತು ಸ್ಫೂರ್ತಿ ಬರೋಂಥ ಕೆಲಸ ಆಗುತ್ತೆ. ಇಬ್ಬರು ದೋಸ್ತಿಗಳಿಂದ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಮತ ಗಳಿಸಬಹುದು ನೀವು ಈ ಬಾರಿ? 100% ಜನರು ಸಂತೋಷ ಆದರೆ, ಕಾರ್ಯಕರ್ತರು ಸಂತೋಷ ಆದರೆ ಗೆಲುವು ಸುಲಭ ಆಗುತ್ತೆ. ಇಬ್ಬರು ಒಂದಾಗಿರೋದ್ರಿಂದ ಒಂದು ಕಡೆ ನರೇಂದ್ರ ಮೋದಿಜಿಯವರು, ಒಂದು ಕಡೆ ಯಡಿಯೂರಪ್ಪನವರು, ಅವ್ರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಒಂದಾಗಿರೋ ಕಡೆ ಗೆಲುವು ಭಾಳ ಸುಲಭ ಆಗ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಇರಿಸು ಮುರಿಸು ಇತ್ತು ನಿಮ್ಮಿಬ್ಬರ ಮಧ್ಯೆ, ಇವಾಗ ಅದೆಲ್ಲ ಯಾವುದೇ ಇರಿಸು ಮುರಿಸಿಲ್ಲ, ಗೆಲುವು ಆಗಿದೆ. ಗೆಲುವು ಮೂಲಕ ಈ ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತೀನಿ. ಸರ್, ನೀವು ಕೂಡ ಬಳ್ಳಾರಿಯ ಅಭ್ಯರ್ಥಿ ಆಗಿದ್ದೀರಾ. ಈ ಬಾರಿ ಹೇಗಿರಲಿಲ್ಲ ಸರ್ ಬಳ್ಳಾರಿಯ ಒಂದು ಚುನಾವಣಾ ಕಣ? ನಾನೇ ಅಭ್ಯರ್ಥಿ ಆಗಿರೋ ಕಾರಣ ಇವತ್ತು ನನಗೆ ನಮಗೆಲ್ಲರೂ ಕೂಡ ಇವತ್ತು ಕಾರ್ಯಕರ್ತರು ಗಟ್ಟಿ ಮಟ್ಟದಲ್ಲಿ ಇದ್ದಾರೆ. ಹಂಗಾಗಿ ಇವತ್ತು ಗಟ್ಟಿ ಮಟ್ಟದಲ್ಲಿ ಕಾರ್ಯಕರ್ತರು ಇರೋ ಕಾರಣ ಇವತ್ತು ನನಗೆ ಈ ಜನಾರ್ದನ್ ರೆಡ್ಡಿ ಬಂದಿರೋ ಇನ್ನೂ ಗಟ್ಟಿಯಾಗಂಥ ಒಂದು ವಾತಾವರಣ ಕಂಡಿರೋ ಕಾರಣ ಖಂಡಿತವಾಗಿ ವಿಶ್ವಾಸ ಇರುತ್ತೆ.